ಕಾಲಲ್ಲಿ ಕೈಯಲ್ಲಿ ಏನಾದರೂ ಚುಚ್ಚುತ್ತಂಗೆ ಆಗ್ತಾ ಇದೆಯಾ, ಒಂದು ಶಾಕ್ ಹೊಡೆದಂಗೆ, ಇರುವೆ ಓಡಾಡ್ದಂಗೆ, ಜೋಮು, ಬೆಡ್ಶೀಟ್ ಟಚ್ ಆದ್ರೂ ಆಗ್ತಾ ಇಲ್ವಾ, ಈ ಕಂಡೀಷನ್ ಏನಂತಾರೋ ಗೊತ್ತಾ, ಪೆರಿಫರಲ್ ನ್ಯೂರೋಪತಿ. ಕಾಮನ್ ಆಗಿ ಇದು ಡಯಾಬಿಟಿಕ್ ಪೇಷಂಟ್ಸಲ್ಲಿ ನೋಡ್ತೀವಿ. ಡಯಾಬಿಟಿಸ್ ಇಲ್ಲ ಅಂದ್ರೂ ಇದು ಬರುತ್ತೆ. ಲೈಕ್ ವೈಟಮಿನ್ B12 ಡೆಫಿಷಿಯನ್ಸೀಸ್ ಆಗಲಿ, ಇಲ್ಲ ಆಲ್ಕೋಹಾಲ್ ಜಾಸ್ತಿ ತೊಗೊಂಡವರಾಗಲಿ, ಥೈರಾಯ್ಡ್ ಪ್ರಾಬ್ಲಮ್ಸಿಂದ, ಸ್ವಲ್ಪ ಮೆಡಿಕೇಷನ್ಸಿಂದನೂ ಇದು ಬರುತ್ತೆ. ಇನ್ನೂ ಡಿಲೇ ಮಾಡಿದ್ರೆ, ಇನ್ನೂ ನೆಗ್ಲೆಕ್ಟ್ ಮಾಡಿದ್ರೆ ಮಸಲ್ ಲಾಸ್ ಆಗಿ ಬ್ಯಾಲೆನ್ಸೇ ಗೊತ್ತಾಗಲ್ಲ, ವಾಕಿಂಗ್ ಇಂಬ್ಯಾಲೆನ್ಸ್ ಇರುತ್ತೆ, ಮತ್ತು ಪಾದದಲ್ಲಿ ಅಲ್ಸರ್ಸ್ ಫಾರ್ಮ್ ಆಗುತ್ತೆ, ಅದು ಹೀಲ್ ಆಗೋದಿಲ್ಲ. ಈ ಕಂಡೀಷನ್ಸ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ತುಂಬ ಜನ ತಿಳ್ಕೊತಾರೆ. ನೋ ಒನ್ ನೋಸ್ ದೇರ್ ಆರ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಫಾರ್ ದಿಸ್. ಈ ನರ್ವ್ ಡ್ಯಾಮೇಜ್ಗೂ ಹೊಸ ಟ್ರೀಟ್ಮೆಂಟ್ ಬಂದಿದೆ. ಈ ಪೇನ್ ಕಂಟ್ರೋಲ್ ಮಾಡೋದಕ್ಕೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ, ಅದು ಪೇನ್ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಅದು ರೀಜನರೇಟ್ ಆಗಬೇಕು ಅಂತ ಪ್ಲಾಸ್ಮಾ ಥೆರಪಿ ಕೊಡ್ತೀವಿ. ದಿಸ್ ವರ್ಕ್ಸ್ ಎಕ್ಸಲೆಂಟ್ಲಿ. ಅದ್ರ ಜೊತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಡೈಟ್ ಕಂಟ್ರೋಲ್ ಮತ್ತು ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಔಟ್ಕಮ್ ವಿಲ್ ಬಿ ಎಕ್ಸಲೆಂಟ್. ವಯಸ್ಸಾದ್ಮೇಲೆ ಈ ಡಯಾಬಿಟಿಕ್ ಪೆರಿಫರಲ್ ನ್ಯೂರೋಪತಿ ಆರ್ ಪೆರಿಫರಲ್ ನ್ಯೂರೋಪತಿಯಿಂದ ಸಫರ್ ಆಗ್ತಾ ಇದ್ರೆ ಇದು ಟ್ರೀಟ್ಮೆಂಟ್ ಇಲ್ಲ, ನನ್ನ ಕತೆ ಇಷ್ಟೇ ಅಂತ ಏನೂ ತಿಳ್ಕೊಬೇಡಿ. ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇದೆ. ಹತ್ರ ಇರೋ ಸ್ಪೆಷಲಿಸ್ಟ್ ಭೇಟಿಯಾಗಿ ಏನು ಹೊಸ ಟ್ರೀಟ್ಮೆಂಟ್ಸ್ ಅಂತ ತಿಳ್ಕೊಳ್ಳಿ.